ಹಲೋ ವೀಕ್ಷಕರೇ, ನಮಸ್ಕಾರ. ನಿಖಿಲ್ಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿಲ್ಲಿ 1 ಬೌಲು ಕಡಲೆಬೇಳೆನ ತಗೊಂಡಿದ್ದೀನಿ. ಈ ಬೌಲಲ್ಲಿ 1 ಬೌಲು ಕಡಲೆಬೇಳೆನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 2 ಅವರ್ ನೆನೆಸಿದ್ದೀನಿ. ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ 2 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಕುಕ್ಕರ್ ತಗೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆಯಲ್ಲಿರೋ ನೀರನ್ನೆಲ್ಲ ತೆಗೆದು ಕಡಲೆಬೇಳೆ ಮಾತ್ರ ಹಾಕ್ತಾ ಇದ್ದೀನಿ. ಇವಾಗ ಕಡಲೆಬೇಳೆ ಮುಳುಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಮುಳುಗುವಷ್ಟು ನೀರನ್ನ ಹಾಕಿದ್ದೀನಿ. ಕಡಲೆಬೇಳೆನ ನೆನೆಸ್ಕೊಳ್ಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಆಗಿ ತೊಳೆದ್ಬಿಟ್ಟು ಹಾಗೆ ಬೇಯಿಸ್ಕೊಳ್ಬಹುದು. ಟೈಮ್ ಇಲ್ಲ ಅಂದ್ರೆ ಹಾಗೇನೆ ಬೇಯಿಸ್ಕೊಳ್ಬಹುದು. ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಕಡಲೆಬೇಳೆ ಚೆನ್ನಾಗಿ ಬೇಯುತ್ತೆ. ಇವಾಗ ಕಡಲೆಬೇಳೆ ಬೇಯೋಷ್ಟರಲ್ಲಿ ಕಣಕನ ರೆಡಿ ಮಾಡ್ಕೊಳ್ಬೇಕು. ನೋಡಿ, 1 ಬೌಲಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ. 1 ಬೌಲು. ಚಿರೋಟಿ ರವೆಗೆ ಅರ್ಧ ಬೌಲು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಅಡಿಗೆ ಅರಿಶಿನ. ಇವಾಗ ಸ್ವಲ್ಪ ನೀರು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೊಳ್ಬೇಕು. ಒಬ್ಬಟ್ಟಿಗೆ ಹೇಗೆ ಕಣಕನ ರೆಡಿ ಮಾಡ್ಕೊಳ್ತೇವೋ ಅದೇ ತರ ಕಣಕನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ತರ ಕಣಕ ರೆಡಿ ಆಯ್ತು. ಇದಕ್ಕೇನೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿ ಇನ್ನೊಂದ್ಸಾರಿ ಈ ತರ ಕಲ್ಸ್ಕೊಳ್ತಾ ಇದ್ದೀನಿ. ಕಣಕ ರೆಡಿ ಆಯ್ತು. ಇವಾಗ ಪ್ಲೇಟ್ ಮುಚ್ಚಿ 1 ಅವರ್ ನೆನೆಯೋದಕ್ಕೆ ಹಾಗೆ ಬಿಡ್ತಾ ಇದ್ದೀನಿ. ಕಡಲೆಬೇಳೆ ಬೆಂದಿದೆ. 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಕಡಲೆಬೇಳೆನ ನೆನೆಸಿಟ್ಕೊಂಡಿರೋದ್ರಿಂದ ನೋಡಿ, ಈ ತರ ತುಂಬಾ ಚೆನ್ನಾಗಿ ಬೆಂದಿದೆ ಕಡಲೆಬೇಳೆ. ಇವಾಗ ಕಡಲೆಬೇಳೆಯಲ್ಲಿರೋ ನೀರನ್ನ ಸಪರೇಟ್ ಮಾಡಬೇಕು. ಕಡಲೆಬೇಳೆಯಲ್ಲಿರೋ ನೀರನ್ನೆಲ್ಲ ತೆಗೆದು ನೋಡಿ, ಕಡಲೆಬೇಳೆ ಮಾತ್ರ ತಗೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಕಡಲೆಬೇಳೆ. ಕಡಲೆಬೇಳೆ ತಣ್ಣಗಾಯ್ತು. ಮುಕ್ಕಾಲು ಬೌಲ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಇದೇ ಬೌಲಲ್ಲಿ 1 ಬೌಲು ಕಡಲೆಬೇಳೆ ತಗೊಂಡಿದ್ದೆ.
ಮುಕ್ಕಾಲು ಬೌಲು ಬೆಲ್ಲ, ಅರ್ಧ ಕಪ್ ಬೌಲು ತೆಂಗಿನಕಾಯಿ ತುರಿ, ಏಲಕ್ಕಿ ಪೌಡರು, ಒಣ ಶುಂಠಿ ಪೌಡ್ರು, ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಕಡಲೆಬೇಳೆನ ಗ್ರೈಂಡರ್ಗೆ ಹಾಕಿದ್ದೀನಿ. ಹೂರ್ಣ ರೆಡಿ ಆಯಿತು ನೋಡಿ. ಗ್ರೈಂಡರ್ಗೆ ಹಾಕಿರೋದ್ರಿಂದ 5 ನಿಮಿಷಕ್ಕೆ ರೆಡಿ ಆಯಿತು ಹೂರ್ಣ. ಹೂರ್ಣ ರೆಡಿ ಆಯಿತು. ಇವಾಗ 1 ಗಂಟೆ ಆಯಿತು ಕಣಕನ ಕಲಸಿಟ್ಟು. ಕಣಕ ಚೆನ್ನಾಗಿ ನೆಂದಿದೆ. ಇವಾಗ ಕಣಕನ ಸ್ವಲ್ಪ ಸ್ವಲ್ಪನೇ ಈ ತರ ಉಂಡೆ ಮಾಡ್ಕೊಂಡು ಈ ತರ ಸ್ವಲ್ಪ ಮೈದಾ ಹಿಟ್ಟಾಕಿ ಲಟ್ಟಿಸ್ಕೊಳ್ಬೇಕು ಚಿಕ್ಕದಾಗಿ. ನೋಡಿ ಈ ತರ ಲಟ್ಟಿಸ್ಕೊಳ್ಬೇಕು. ನೋಡಿ ಚಿಕ್ಕ ಚಿಕ್ಕದಾಗಿ ಇದೇ ತರ ಎಲ್ಲದನ್ನು ಲಟ್ಟಿಸ್ಕೊಂಡಿದ್ದೀನಿ. ಚಿಕ್ಕದಾಗಿ ತೆಳುವಾಗಿ ಲಟ್ಟಿಸ್ಕೋಬೇಕು. ಇವಾಗ ಕರ್ಜಿಕಾಯಿ ಮಾಡ್ಕೊಳ್ತೀವಲ್ಲ ಅದನ್ನ ತಗೊಂಡಿದ್ದೀನಿ. ಅದಕ್ಕೇನೆ ಲಟ್ಟಿಸ್ಕೊಂಡಿರೋದನ್ನ ಕಣಕನ ಇಟ್ಟು ಇವಾಗ ಹೂರ್ಣನ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕ್ತಾ ಇದ್ದೀನಿ. ಹೂರ್ಣ ಹಾಕಿ ಈ ತರ ಫೋಲ್ಡ್ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಕಿರೋದನ್ನ ಇದನ್ನ ತೆಗೆದು ಮತ್ತೆ ಲಟ್ಟಿಸ್ಕೊಳ್ಬಹುದು. ನೋಡಿ ಇದನ್ನ ನಿಧಾನವಾಗಿ ಈ ತರ ಮತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ. 1 ಸ್ಪೂನು ಹೂರ್ಣ ಹಾಕಿ ಈ ತರ ನಿಧಾನವಾಗಿ ತಗೊಂಡ್ರೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆಯಿಲ್ ಬಿಸಿ ಆಯ್ತು. ಒಂದೊಂದಾಗಿ ಆಯಿಲ್ಗೆ ಹಾಕ್ತಾ ಇದ್ದೀನಿ. ಕಡಿಮೆ ಊರಿನಲ್ಲಿ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು.
ಸಣ್ಣ ಊರಿನಲ್ಲಿ ಚೆನ್ನಾಗಿ 5 ನಿಮಿಷ ಬೇಯಿಸ್ಕೊಳ್ಬೇಕು. ಕರ್ಜಿಕಾಯಿ ತರಾನೇ ಕಾಣಿಸ್ತಾ ಇದೆ, ಆದ್ರೆ ಕರ್ಜಿಕಾಯಿ ಅಲ್ಲ. ಹಳ್ಳಿ ಕಡೆ ಎಲ್ಲ ಇದನ್ನ ಕರ್ಗಡಬು ಅಂತ ಕರೀತಾರೆ. ಹಬ್ಬಗಳಲ್ಲೆಲ್ಲ ಮಾಡ್ತಾರೆ, ಯುಗಾದಿ ಹಬ್ಬದಲ್ಲಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟ ಆದ್ರೆ ಸಾಕು. ಇವಾಗ ತೆಗಿಯೋಣ. ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ನಾನು ಮಾಡಿದಂತ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೇನೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.